ಫ್ರೆಂಡ್ಸ್ ಸಾಗರ, ಅದೇ ರೀತಿ ಮೈಟಿ ಬೆಂಗಳೂರಿನ ಈ ಮೂರು ತಂಡಗಳ ನಾಯಕರು ನಮ್ಮ ಮೈಂಡ್ ಸ್ಟೇಜ್ ಕಡೆ ಬರಬೇಕು. ಅದೇ ರೀತಿ ಗಣೇಶ್ 11 ಮತ್ತು ಯುನೈಟೆಡ್ ಜಾಗ್ವಾರ್ ಈ ಎರಡು ತಂಡಗಳ 12 ಆಟಗಾರರು ಅಥವಾ ಹೆಚ್ಚುವರಿ ಆಟಗಾರರು ನಮ್ಮ ಮೈಂಡ್ ಸ್ಟೇಜ್ ಕಡೆ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸೆಮಿಫೈನಲ್ಗಳನ್ನು ನಿರ್ಧರಿಸ್ತಾ ಇದ್ದೇವೆ. ಅಲ್ಲಿ ಈಗಾಗಲೇ ವೀನಸ್ ಪೊಲೋಗ್ನ ಶ್ರೀಲಂಕಾ ನಾಯಕರು ಬಂದಿದ್ದಾರೆ. ಅಲ್ಲಿ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಪರವಾಗಿ ಬಂದಿದ್ದಾರೆ. ಅದೇ ರೀತಿ ಮೈಟಿ ಬೆಂಗಳೂರಿನ ನಾಯಕ ಅಥವಾ ಪ್ರವರ್ತಕರು ರಾಜು ಅವರೇ ಬನ್ನಿ. ಅದೇ ರೀತಿ ಗಣೇಶ್ 11 ಪರವಾಗಿ ಇವರು, ಅದೇ ರೀತಿ ಗಣೇಶ್ ಫ್ರೆಂಡ್ಸ್ ಪರವಾಗಿದ್ದಾರೆ. ಅದೇ ರೀತಿ ಯುನೈಟೆಡ್ ಜಾಗ್ವಾರ್ ಪರವಾಗಿ ಯಾರಾದರೂ ಹೆಚ್ಚುವರಿ ಆಟಗಾರರು? ಸರಿ, ಅಂಪೈರ್ ಕ್ವಾರ್ಟರ್ ಫೈನಲ್ ಆರಂಭ ಸೂಚನೆಯನ್ನು ಪಡ್ಕೊಳ್ತಾ ಇದೆ. ಪರ್ವೇಸ್ ಬರ್ತಾ ಇದ್ದಾನೆ ಮೊದಲ ಓವರ್ ಆರಂಭಿಕ ಭಾಗದಲ್ಲಿ. ಎಸ್ ಮಾಸ್ಟರ್ ಸೂಚನೆಯನ್ನು ಪಡ್ಕೊಳ್ತಾ ಇದ್ದೇವೆ ಅಂತಲ್ಲಿ ಅಜಿತ್ ಕಾಣಿಗ, ಗಣೇಶ್ 11 ನಾಯಕ ಕೀ ಪ್ಲೇಯರ್ ಕೂಡ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ಮತ್ತೆ ಪಂದ್ಯಾಟ ವೀಕ್ಷಣೆ ಅಂತ ಸನ್ಮಯ್. ಅಲ್ಲಿ ಮೈಟಿ ಬೆಂಗಳೂರು ಕ್ಯಾಪ್ಟನ್ ಅಥವಾ ಪ್ರವರ್ತಕರು ಬನ್ನಿ. ಮೊದಲ ಚೆಂಡು ಪರ್ವೇಸ್ ಬಹಳ ಸುತ್ತಮುತ್ತ ಕೆಲಸವನ್ನ ಕಂಡುಕೊಂಡ್ರು. ಕೆಲವೊಂದು ವರ್ಷಗಳಿಂದ ರಿಯಲ್ ಫೈಟರ್ಸ್ ಪರವಾಗಿ ಆಡ್ತಾ ಇರುವಂತಹ ಆಟಗಾರ. ಮೈಟಿ ನಾಯಕರು ಲೇಟ್ ಮಾಡಬೇಡಿ. ಮೈಟಿ ಕ್ಯಾಪ್ಟನ್ ಬನ್ನಿ. ಮತ್ತೆ ಪರ್ವೇಸ್ ಆರಂಭಿಕ ಭಾಗವನ್ನ ಕಂಡುಕೊಂಡ್ರು. ಎರಡನೇ ಬಾರಿ ಬಹಳ ಸಮರ್ಥ ಯಾರ್ಕರ್ ರನ್ ಡೆಲಿವರಿಯೂ ಕೂಡ. 6 ಓವರ್ಗಳ ಪಂದ್ಯ. ಯುನೈಟೆಡ್ ಜಾಗ್ವಾರ್ ಸುನತ್ಕಲ್ ಶರತ್ ಅವರ ಮುಂದಾಳುತ್ತಿರುವ ಒಂದು ತಂಡ. ಮಂಗಳೂರಿನಲ್ಲಿ ಪ್ರತಿಕೂಲ ಪರಿಸ್ಥಿತಿ ಇದ್ರೂ ಕೂಡ ಕ್ರಿಕೆಟ್ಗಾಗಿ ಸಾಗರಕ್ಕೆ ಬಂದಂತ ಈ ಒಂದು ತಂಡ ಅಭಿನಂದನೆ ಮತ್ತೆ ಸಮರ್ಪಿಸ್ತಾ ಇದ್ದೇವೆ ಸಾಗರ ಫ್ರೆಂಡ್ಸಿನ ಪರವಾಗಿ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಇಲ್ಲಿ ಸಾಗ್ತಾ ಇದೆ. ಪರ್ವೇಸ್ ಮೂರನೇ ಬಾರಿ ಗಾಡಿಗಾಯಿಸಲ ಚೆಂಡು ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಬಾರಿ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಮೈಟಿ ಬೆಂಗಳೂರು ನಾಯಕರು ಅಥವಾ ತಂಡದ ಪ್ರವರ್ತಕರು ರಾಜು ಅವರು ಶೀಘ್ರಗತಿಯಲ್ಲಿ ಬನ್ನಿ. ಸೆಮಿಫೈನಲ್ಗಳನ್ನ ನಿರ್ಧರಿಸ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಈ ಒಂದು ವ್ಯವಸ್ಥಿತ 6 ದಿನಗಳ ಹೋರಾಟದ ಪಂದ್ಯಾಕೂಟದ ಅಂತಿಮ ದಿನಕ್ಕಾಗಿ ಇತ್ತೀಚೆಗಷ್ಟೇ ತೀರ್ಥಹಳ್ಳಿಯಲ್ಲಿ ಭಾರತ್ ಜೋಡೋ ಚಾಂಪಿಯನ್ ಟ್ರೋಫಿ ವ್ಯವಸ್ಥಿತವಾಗಿ ನಡೆಸಿರ್ತಕ್ಕಂಥ ಪ್ರವರ್ತಕರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಳೆದ ಒಂದು ಜನವರಿ ಹಂತದಲ್ಲಿ ಅತ್ಯುತ್ತಮ ಪಂದ್ಯಾಟವನ್ನು ಹೊಸನಗರ ಬ್ರದರ್ಸ್ ಟ್ರೋಫಿ ನಡೆಸಿರ್ತಕ್ಕಂಥ ಆ ಒಂದು ಬ್ರದರ್ಸ್ ನ ಪ್ರವರ್ತಕರಾಗಿರ್ತಕ್ಕಂಥ ಸಂತೋಷ್ ಕೋಟೆನ್ ಅವರ ಜೊತೆಗೆ ಅವರ ಮಿತ್ರರು, ಅದೇ ರೀತಿ ಆ ಬ್ರದರ್ಸ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ಮೈಟಿ ಬರವಾಗಿ ನೀವು ವಿಳಂಬ ಮಾಡಿದರೆ ನಾವು ಇಲ್ಲಿ ನಿರ್ಧರಿಸ್ತಾ ಇದ್ದೇವೆ, ಗಮನದಲ್ಲಿ ಇಟ್ಕೊಳ್ಳಿ. ಆಗರ ಒಳಭಾಗದಲ್ಲಿ ಒಂದು ರಿವರ್ಸ್ ಶಾಟ್ ಅನ್ನು ಕ್ಯಾಚ್ ಪಡಿಸುವಂತ ಎಲ್ಲ ಅವಕಾಶಗಳು ಕೂಡ ಆಯಿತು. ಕೊನೆ ಹಂತದಲ್ಲಿ ಹೊಂದಾಣಿಕೆ ಕೊರತೆಯನ್ನು ಕಂಡ ಯುನೈಟೆಡ್ ಜಾಗ್ವಾರ್ ಕ್ಯಾಚ್ ಅನ್ನು ಕಚ್ಚಲು ಮುಖ್ಯವಾಗಿ ಮತ್ತೆ 2 ಓಟ ಚಿರಂಜೀವಿ ಖಾತೆಯನ್ನು ಕಂಡುಕೊಳ್ತಾ ಇದೆ. ಹಿಂದಿನ ಒಂದು ಹಂತದಲ್ಲಿ ಭರ್ಜರಿ ರಿವರ್ಸ್ ಸಿಕ್ಸರ್ ದಾಖಲಿಸಿದ ಆಟಗಾರ ಕೂಡ ಚಿರು ಆಡ್ತಾ ಇದ್ದಾನೆ ಗಣೇಶ್ 11 ಪರವಾಗಿ. ಈ ತನ್ಮದೆ ಮತ್ತೊಂದು ಫುಲ್ ಟಾಸ್ ಆಗಿಬಿದ್ದ ಚೆಂಡು ಡೀಪ್ ಕವರ್ ಸಿಮರ್ಕರ್ ಭಾಗದಲ್ಲಿ ಸೆಕೆಂಡ್ ಸಿಕ್ಸರ್ ರಿವರ್ಸ್ ಶಾಟ್ ಆಗಿ ಅಲ್ಲಿ ದಾಖಲಿಸಿದ್ರು. ಗಣೇಶ್ 11 ಮೊದಲ ಹಂತದಲ್ಲೇ ಬಹಳ ಸುತ್ತಮುತ್ತ ಆರಂಭವನ್ನು ಪಡ್ಕೊಳ್ತಾ ಇದ್ದೇವೆ. ತಳ ಮೊತ್ತ 15 ಓಟವನ್ನು ದಾಖಲಿಸಿದ್ರು.
ಪರ್ವೇಸ್ ಅನುಭವಿ ಎಸೆಗಾರನೇ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಒಂದು ಅಂಶ ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮೈನಸ್ ಕೂಡ. ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ಲಿನ ಈ ಒಂದು ಹಂತವನ್ನ ಕಾಣ್ತಾ ಇದ್ದಾರೆ. 6 ದಿನಗಳ ಕಾಲ ನಿರಂತರವಾಗಿ ಸಾಗರದಂತಹ ಒಂದು ಪಟ್ಟಣದಲ್ಲಿ ಹಗಲು ರಾತ್ರಿಯ ಕ್ರಿಕೆಟಿನ ಮೇರು ಸಂಗ್ರಾಮವನ್ನು ಸಂಯೋಜನೆ ಮಾಡ್ತಾ ಇರುವಂತಹ ಈ ಒಂದು ತಂಡ ಕಿರಣ್ ಸಾಲ್ಯಾನ್ ಮುಂದಾಳುತ್ವದಲ್ಲಿ ಸಾಗರ ಫ್ರೆಂಡ್ಸ್. ಇತ್ತೀಚೆಗಷ್ಟೇ ತೀರ್ಥಹಳ್ಳಿಯ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ತಂಡ 3ನೇ ಬಾರಿಗೆ ಹಗಲು ರಾತ್ರಿ ಪಂದ್ಯಾಟವನ್ನು ಭಾರತ್ ಚೋಡು ಚಾಂಪಿಯನ್ಸ್ ರೂಪದಲ್ಲಿ ಸಂಯೋಜನೆಯನ್ನು ಮಾಡಿತ್ತು. ಅದರ ಪ್ರಶಸ್ತಿಯನ್ನು ಗೆದ್ದಂತ ಇಜಾನಿನ ತಂಡ ಲೀಗ್ ಹಂತದಲ್ಲೇ ವಾಪಸ್ ಆದ್ರೆ ಫ್ರೆಂಡ್ಸಿನ ತಂಡ ಕ್ವಾರ್ಟರ್ ಫೈನಲ್ ಸ್ಟೇಜ್ ಅಲ್ಲಿ ಸೋಲನ್ನು ಕಂಡುಕೊಂಡ್ರು. ಕೋಟ್ಯಾಂದ್ರ ಬರ್ರಿ ಈ ಕಡೆ. ಸಂತೋಷ್ ಕೋಟ್ಯಾಂದ್ರ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಹೊಸನಗರ ಬ್ರದರ್ಸಿನ ಅಧ್ಯಕ್ಷರು. 3 ಬಾರಿ ಹೊರಬಳಕೆಲ ಪಂದ್ಯಾಟದ ಸಂಯೋಜನೆ ಮಾಡಿದಂತ ಉತ್ಸಾಹಿ ಯುವ ಮುಖಂಡ ಕೂಡ ಸಂತೋಷ್ ಕೋಟ್ಯಾನ್ ಫ್ರಮ್ ಹೊಸನಗರ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಇತ್ತ ಪಂದ್ಯಾಟ ಮುಂದರಿಕೆ ಆಗ್ತಾ ಇದೆ. ಆದಷ್ಟು ಬೇಗ RBD ಅಂಟನ್ನು ಬಳಸ್ತಾ ಇರುವಂತಹ ಗುರು ಕಿಶನ್ ಮಂಗಳೂರಿನ ಪರವಾಗಿ 3 ತಂಡಗಳು ಆಲ್ರೆಡಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ ತಂಡಗಳು ಕೂಡ ಮಾಸ್ಟರ್ಸ್ ವೀನಸ್ ಬಲಗ್ನ ಶ್ರೀಲಂಕಾ ಮೈಟಿ ಮತ್ತು ಪಾಂಚಜನ್ಯ ಫ್ರೆಂಡ್ಸ್ ಮಲ್ನಾಡ್ ಸಾಗರ. 2ನೇ ಓವರ್ ಮೊದಲ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇತ್ತು. ಅಜಿತ್ ಖಾನ್ಗೆ ಮುಖ್ಯವಾಗಿ ಮಿಡ್ ವಿಕೆಟ್ ನಲ್ಲಿ ಫುಲ್ ಶಾಟ್ ಬೌಂಡ್ರಿ. ಲೈವ್ ಒಂದ್ ಕಡೆ ಈ ಕಡೆ ತಿರುಗಿ ಸರ್. ಸೆಮಿಫೈನಲ್ ನಿರ್ಧರಿಸ್ತಾ ಇದ್ದಾವೆ ನೋಡಿ. ಈಗಾಗಲೇ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ ಮೈಟಿ ಬೆಂಗಳೂರು ಒಂದೆಡೆ, ಅದೇ ರೀತಿ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ 2ನೇ ತಂಡ, ಅದೇ ರೀತಿ 3ನೇ ತಂಡವಾಗಿ ವೀನಸ್ ಬಲೋಗ್ನೋ ಶ್ರೀಲಂಕಾ. ಈ 3 ತಂಡಗಳು ಈಗಾಗಲೇ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಇನ್ನೊಂದು ತಂಡ ಇಲ್ಲಿ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ವರ್ಸಸ್ ಗಣೇಶ್ 11. ಈ 2 ತಂಡಗಳ ಪೈಕಿ ಒಂದು ತಂಡ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದೆ. ಇಲ್ಲಿ ನಾವು ಇಲ್ಲಿ ಜಯ ದಾಖಲಿಸಿದಂತ ತಂಡದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡಬಲ್ಲಂತಹ ತಂಡ 2ನೇ ಸೆಮಿಫೈನಲ್ ಆಡ್ತಾರೆ. ಅದರ ಒಳಭಾಗದಲ್ಲಿ ಪಂದ್ಯದಿಂದ ಪಂದ್ಯಕ್ಕೆ ಬಲಿಷ್ಠವಾಗುವಂತಹ ಸೂಚನೆ. ಪ್ರಸ್ತುತ ಪಂದ್ಯದ ವಿಜಯಿ ತಂಡ ಪಾಂಚಜನ್ಯ ವರ್ಸಸ್ ಪ್ರಸ್ತುತ ತಂಡದ ವಿಜಯಿ ತಂಡ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಆಡ್ತಾರೆ. ಮೊದಲ ಸೆಮಿಫೈನಲ್ ವೀನಸ್ ಬಲೋಗ್ನ ಶ್ರೀಲಂಕಾ ವರ್ಸಸ್ ಮೈಟಿ ಬೆಂಗಳೂರು. ಈ ಧರ್ಮದ ಭಾಗದಲ್ಲಿ ಡೀಪ್ ಭಾಗದಲ್ಲಿ ಅಜಿತ್ ಖಾನ್ಗೆ ಮುಖ್ಯವಾಗಿ ಮತ್ತೊಂದು ಭರ್ಜರಿಯ ಸಿಕ್ಸರ್ ಬಾರಿ 6 ಓಟಗಳ ಸೇರ್ಪಡೆ. ಯುನೈಟೆಡ್ ಜಾಗ್ವಾರಿನ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡ್ತಾ ಇದ್ದಾರೆ ಸಾಗರದಲ್ಲಿ. ಗಣೇಶ್ ಫ್ರೆಂಡ್ಸಿನ ತಂಡ, ಗಣೇಶ್ ತುಂಬೆ ಅವರ ಮುಂದಾಳುತ್ತದೆ ಗಣೇಶ್ ತಂಡ ಇಲ್ಲಿ ಭರ್ಜರಿ ಆಟವನ್ನು ಆಡ್ತಾ ಇದೆ. ತಲ ಮೊತ್ತ 29 for no loss. ಮತ್ತೆ ಗುರು ಕಿಶನ್ ಅಜಿತ್ ಕೆಸನ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕಂಪ್ಲೀಟ್ಲಿ ಹುಲ್ಲು ಹಾಸಿನಿಂದ ಆವೃತವಾಗಿರುವಂತಹ ಈ ಒಂದು ಕ್ರೀಡಾಂಗಣ. ಒಂದು ಕಾಲದಲ್ಲಿ KSA ಬಹಳಷ್ಟು ಪಂದ್ಯಾಟಗಳು ಕೂಡ ಈ ಮೈದಾನವನ್ನು ಕಂಡಿತ್ತು. ಈ ಬಾರಿ ಟೆನ್ನಿಸ್ ಬಾಲ್ ನಲ್ಲಿ ಸಾಗರ ಫ್ರೆಂಡ್ಸ್ ಇಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದೆ. ಸಾಗರ ಫ್ರೆಂಡ್ಸ್ ಟ್ರೋಫಿಗೋಸ್ಕರ 5ನೇ ಬಾರಿ ಮತ್ತೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಡೀಪ್ ಮಿಡ್ಗಡ ಭಾಗದಲ್ಲಿ ಜಾರ್ತಾ ಇದ್ದಾನೆ ಕ್ಷೇತ್ರ ರಕ್ಷಕ. ಈ ಗ್ರಾಸ್ ಗ್ರೌಂಡ್ ಆಗಿರೋದ್ರಿಂದ ಸಲ್ಮಡಿ ಇದೊಂದು ದೊಡ್ಡ ಸಮಸ್ಯೆ. ಆ ನಿಟ್ಟಲ್ಲಿ 30ರ ಮೊತ್ತವನ್ನು ತಲುಪ್ತಾ ಇರುವಂತಹ ಗಣೇಶ್ ಫ್ರೆಂಡ್ಸ್ ಕ್ರಿಕೆಟರ್ಸ್ 30 ಫಾರ್ ವಿದೌಟ್ ಲಾಸ್.
ಉತ್ತಮ ರೀತಿಯ ಹೊಡೆತ ಚಿರಂಜೀವಿಯ ಮುಖೇನ ಬೌಲರ್ ಸ್ಪಾಟ್ ಲಾಂಗ್ ಆಫ್ ಲಾಂಗ್ ನಡುವಳಿ ಬಾರಿ ಎರಡನೇ ಓಟದ ಸೇರ್ಪಡೆ 32 ಓಟ ಮೊದಲ 2 ಓವರ್ಗಳಲ್ಲಿ ದಾಖಲಾಗ್ತಾ ಇದೆ. ಪವರ್ ಪ್ಲೇ ಮುಕ್ತಾಯ. 8 ಟವರ್ಗಳಲ್ಲಿ ಹಾಲನ್ನು ಬಳಕೆಯ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸಾಗರ ತಾಲೂಕಿನಲ್ಲಿ 8ನೇ ಬಾರಿಗೆ ನಡೀತಾ ಇರುವಂತಹ ಹೊರಬಳಕೆಯ ಪಂದ್ಯಾಟವಾದರೂ ಕೂಡ ಇಲ್ಲಿ ಕಾಕತಾಳೀಯವೋ ಅನ್ನುವ ಹಾಗೆ 8 ಟವರ್ಗಳನ್ನೇ ಅಳವಡಿಕೆ ಮಾಡಿದ್ದಾರೆ ಸಾಗರ ಫ್ರೆಂಡ್ಸ್. ತಪಸ್ವಿ ತೀರ್ಥಹಳ್ಳಿಯ ತಂಡ ಅತ್ಯುತ್ತಮವಾಗಿರುವಂತಹ ಒಂದು ಸಂಯೋಜನೆಯನ್ನು ಮಾಡಿದ್ದಾರೆ. ಆ ನಿಟ್ಟಲ್ಲಿ ಯುನೈಟೆಡ್ ಜಾಗ್ವಾರ್ ಬಹುಶಃ ಇದೇ ಮೊದಲ ಓಟ್ಗಳನ್ನು ಬಿಟ್ಕೊಟ್ರೆ ಈ ಒಂದು ಪಂದ್ಯ ನಿಸ್ಸಂಶಯ ಗಣೇಶ್ ಶಿಲವನ ತಂಡ 75ರಿಂದ 80 ಓಟ ದಾಖಲಿಸುವಂತಹ ಎಲ್ಲ ಅವಕಾಶಗಳು ಕೂಡ ಇದೆ. ಆ ನಿಟ್ಟಲ್ಲಿ ದಾಂಡಿಗರಿಗೆ ಕಡಿವಾಣ ತೊಡಿಸಿದ್ರೆ ಮಾತ್ರ ಪರ್ವೇಸ್ ಬಂದ್ರು ಮತ್ತೆ ಸ್ಕಾರಿಕ ಭಾಗದಲ್ಲಿ. ಇಲ್ಲದಿದ್ದರೆ ಈ ಒಂದು ಪಂದ್ಯ ಬೃಹತ್ ಮೊತ್ತದ ಕಾಳಗವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಪರ್ವೇಸ್ ಆರ್ಬಿಡಿ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. 3rd ಓವರ್ ಮೊದಲ ಚೆಂಡು ಅಜಿತ್ ಗಾಣಿಗಾಗಿ ಉತ್ತಮ ರೀತಿಯ ಒಂದು ಎಸವನ್ನ ಕಂಡುಕೊಂಡ್ರು. ಓಟಗಳು ಬರ್ತಾ ಇಲ್ಲ. ಈ ಪಂದ್ಯಕೂಟ ಮುಗಿದ ಬಳಿಕ ಮುಂದಿನ ಡಿಸೆಂಬರ್ನ ಫಸ್ಟ್ ವಾರದಲ್ಲೇ ಈ ಒಂದು ತಂಡ 6 ಲಕ್ಷ ರೂಪಾಯಿಗಳ ಮತ್ತೊಂದು ಹಗಲು ರಾತ್ರಿಯ ಪಂದ್ಯಾಟವನ್ನ ಇಲ್ಲೇ ನಡೆಸ್ತಾರೆ ಫ್ರೆಂಡ್ಸ್ ಸಾಗರ. ಮತ್ತೆ ಪರ್ವೇಸ್ ಈ ಬಾರಿ ಸದಾ ಈ ಒಂದು ಚೆಂಡು ಸ್ವಲ್ಪ ಫುಲ್ಟಾಸ್ ಆಗಿ ಬಿದ್ರು ಕೂಡ ದೀಪಕ್ಷ ಗೌರವ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮೊತ್ತ 33. 6 ಓವರ್ಗಳ ಪಂದ್ಯ ಕ್ವಾರ್ಟರ್ ಫೈನಲ್ ನಂಬರ್ 4. ಇದಾದ ಬಳಿಕ ಮೈಟಿ ಬೆಂಗಳೂರನ್ನು ಎದುರಿಸ್ತಾರೆ. ವೆನಸ್ ಬೊಲಾಗ್ನೋ ಶ್ರೀಲಂಕಾ. 3ನೇ ಬಾರಿ ಮತ್ತೆ ಪರ್ವೇಸ್ ಎಸೆದ ಚೆಂಡು. ಚಿರು ಬಹಳಷ್ಟು ರಿವರ್ಸ್ ಶಾಟ್ಗಳನ್ನು ಆಡ್ತಾ ಇರುವಂತಹ ಆಟಗಾರ ಕೂಡ. ತಳ ಮೊತ್ತ 34. ಡಿಪಕ್ಷ ಕವರ್ಸ್ ಅಲ್ಲಿ ಒಂದು ಓಟ ಈಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಟೂರ್ನಮೆಂಟಿನ ಮೊದಲ ಸ್ಥಾನ ಮೊತ್ತ 3,20,000 ರೂಪಾಯಿಗಳಿರ್ತದೆ ಟ್ರೋಫಿ ಸಮೇತವಾಗಿ ಆರ್ಬಿಡಿ ಪ್ರಾಜೆಕ್ಟಲ್ಲಿ. ಓಟುಗಳು ಮಾಡ್ತಾ ಇಲ್ಲ. ಮತ್ತೊಂದು ಬಹಳ ಸಮರ್ಥ್ಯ ಎಸೆತ. ಬಹಳ ಪಂದ್ಯಾಟಗಳ ಅನುಭವಿ ಆಟಗಾರ ಪರ್ವೇಸ್ ಈ ಬಾರಿ ಜಾಗ್ವಾರ್ ಯುನೈಟೆಡ್ ಮಂಗಳೂರಿನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಯಾರ್ಕರ್ ಡೆಲಿವರಿ ಬಾಲ್ ಸ್ಪಾಟ್ ಡ್ರೈವ್ ಅನ್ನು ಮಾಡಿದ್ರು. ಲಾಂಗ್ ಆನ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. 35 ಓಟವನ್ನು ತಲುಪ್ತಾ ಇದೆ ಗಣೇಶ್ ಶಿಲವಾನ್. ಮೊದಲ ಹಂತದಲ್ಲಿ ಅಜಿತ್ ಗಾಣಿಗ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಮತ್ತೆ ಪಂದ್ಯಾಟದ ಮುಂದುವರಿಕೆಯೂ ಕೂಡ. ಓಟಗಳು ಕೊನೆಯ ಚೆಂಡಿನಲ್ಲಿ ಬರ್ತಾ ಇಲ್ಲ. 3ನೇ ಓವರ್ನ ಮುಕ್ತಾಯವನ್ನ ಕಂಡ ಈ ಒಂದು ಪಂದ್ಯ ಗಣೇಶ್ ಶಿಲವಾನ್ ಬಹಳ ಸುತ್ತಮುತ್ತ ಮೊತ್ತವನ್ನು ಪೇರಿಸ್ತಾ ಇದೆ. 35 ಓಟಗಳು ದಾಖಲಾಗ್ತಾ ಇದೆ. ಸಾಗರ ಫ್ರೆಂಡ್ಸ್ ಕಿರಣ್ ಚುಕ್ಕಿ ಅವರು ನಿಮ್ಮ ಗಮನಕ್ಕೆ ನೋಡಿ. ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮೈದಾನದ ಹೊರಭಾಗದಲ್ಲಿ ನಿಮ್ಮ ವೇಟಿಂಗ್ ಅಲ್ಲಿ ಇದ್ದಾರೆ ಅಂತ ಇಮಿಡಿಯೇಟ್ ಬರಬೇಕು. ಕಿರಣ್ ಚುಕ್ಕಿ ಅವರು ಅನ್ನೋದಾಗಿ ಫ್ರೆಂಡ್ಸ್ ಬೆಂಗಳೂರು ತಂಡ ನಿಮ್ಮನ್ನ ವೇಟ್ ಮಾಡ್ತಾ ಇದೆ. 4ನೇ ಓವರ್ಗಾಗಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಯುನೈಟೆಡ್ ಜಾಗ್ವಾರ್ ಫೈಸಲ್ ಬರ್ತಾ ಇದ್ದಾರೆ.
ಕ್ರಿಕ್ಲೈನಿನ ಮುಖೇನವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಇದು ವಾರಗಿನ ಬಹುಶಃ ಸಾಗರ ತಾಲೂಕಿನ ಇತಿಹಾಸ ಅತಿ ದೊಡ್ಡ ಮಟ್ಟದ ಒಂದು ಪಂದ್ಯಕೂಟ, ಅದು ಕೂಡ ನಿರಂತರ 6 ದಿನಗಳ ಕಾಲ ವೈಭವಪೇತ ಪಂದ್ಯಕೂಟದ ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿ ಪಂದ್ಯಕೂಟ ಸಾಗ್ತಾ ಇದೆ. ಮತ್ತೆ ಫೈಜಲ್ ಯುವ ಆಟಗಾರ ಯುನೈಟೆಡ್ ಜಾಗವಾರ ಶರತ್ ಪಂದ್ಯದಿಂದ ಪಂದ್ಯಕ್ಕೆ ಯುವ ಆಟಗಾರರಿಗೆ ಅವಕಾಶವನ್ನು ಮಳೆಯನ್ನು ಹಾಕ್ತಾ ಇದ್ದಾರೆ. ಸೂಪರ್ ಸ್ಟಾರ್ಗಳು ನಮಗೆ ಬೇಡ, ಕಲಿಯುವಂತ ಹುಡುಗರು ಬೇಕು ಅನ್ನುವಂಥದ್ದು ಅವರ ಚಿಂತನೆಯೂ ಕೂಡ. ಎರಡನೇ ಬಾರಿ ಮತ್ತೆ ಫೈಜಲ್ ಎಸೆದ ಈ ಒಂದು ಚೆಂಡು ಅಜಿತ್ ಕಾಣಿಗ ಈ ಬಾರಿ ಪ್ಯಾಡ್ ಮೇಲೆ ಮಾಡ್ಕೊಂಡಿದ್ದ ಈ ಒಂದು ಚೆಂಡು ಒಂದೋಟದ ಸೇರ್ಪಾಡ. ಅನಿರುದ್ಧ ಮೈಸೂರು ಹಾಗೂ ಪ್ರಶಾಂತ ಗೋ ಪಾಡಿ ಈ ಪಂದ್ಯಾಟದ ಅಂಪೈರ್ಸ್ಗಳು. ಭರತ್ ಕರ್ಜ ಹಾಗೂ ವಿಜಯ್ ಫ್ರಮ್ ಕೋಲಾರ ಇನ್ನಿಬ್ಬರು ಅಂಪೈರ್ಸ್ಗಳು ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ರು. ನಿಮಗೂ ಕೂಡ ಅಭಿನಂದನೆ ಕೃತಜ್ಞತೆಯನ್ನ ಇವತ್ತೇ ಸಮರ್ಪಿಸ್ತಾ ಇದ್ದೇವೆ. ಸಾಗರ ಫ್ರೆಂಡ್ ಸಾಗರ ಪರವಾಗಿ RBD ಅಂಟನ್ನು ಬಳಸಾಡುವಂತಹ ಫೈಜಲ್ ಮೂರನೇ ಬಾರಿ ಸದ ಚೆಂಡು ಈತನ ಮಧ್ಯೆ ಬಳಸಬಾರದು ಹೊಡೆತ ಮಿರಿಯುವ ಭಾಗದಲ್ಲಿ ಮೊದಲ ಚೋರಿಯ ಸೇರ್ಪಡ. ಚಿರಂಜೀವಿ ಮೊದಲ ಹಂತದಲ್ಲಿ ಬಿರುಸಿನ ಆಟಕ್ಕೆ ಹಾಕಿದ್ರು. ಇವಾಗಲೇ ಸಾಗರದ ಗಣೇಶ್ ಫ್ರೆಂಡ್ಸಿನ ಮೊತ್ತ 37 ಫಾರ್ ನೋ ಲಾಸ್. ಈತನ ಮಧ್ಯೆ ಈ ಒಂದು ಸಲ ಅಜಿತ್ ಗಾಣಿಗಳ ಹೊಡೆತ ಸುಲಭದ ಕ್ಯಾಚ್ ಅನ್ನ ಲಾಂಗ್ ಆಫಿನ ಫೀಲ್ಡರ್ ಕೈ ಚೆಲ್ಲಿದ್ರು. ಕ್ರಿಕೆಟಿನ ಬಹುಶಃ ಅನುಭವದ ಕೊರತೆಯನ್ನು ಮತ್ತೆ ಕಾಣ್ತಾ ಇದೆ ಯುನೈಟೆಡ್ ಜಾಗ್ವಾರ್. ಅನುಭವವನ್ನು ಮೈಗೂಡಿಸಿಕೊಳ್ಬೇಕಾದ ಬಹುಶಃ ನಮ್ಮ ಲೆಕ್ಕಾಚಾರ ಪ್ರಕಾರ ಇನ್ನೊಂದಷ್ಟು ಟೂರ್ನಮೆಂಟ್ಗಳನ್ನು ಆಡುವಂತ ಅನಿವಾರ್ಯತೆಯೂ ಕೂಡ ಯುನೈಟೆಡ್ ಜಾಗ್ವಾರ್ಗೆ. ಈ ತರ್ಮದೆ ಮತ್ತೊಂದು ಭರ್ಜರಿ ಹೊಡೆತ ಚಿರು ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರ ಕ್ಯಾಚಿನಲ್ಲೊಂದು ಸುಲಭ ಕ್ಯಾಚ್ ಅನ್ನು ನೀಡಿದ್ರು. ಗಣೇಶಲವನ್ನ ಮೊದಲ ವಿಕೆಟ್ ಪತನ, ಚಿರು ವಾಪಸ್. ಮೂವತ್ತ ಬಂದು 4ನೇ ಓವರ್ನ 5ನೇ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಫೈಜಲ್ ಮುಖೇನ ಯುನೈಟೆಡ್ ಜಾಗ್ವಾರ್ ಮೊದಲ ಸೆಸ್ ಅನ್ನು ಪಡ್ಕೊಂಡ್ರು ಕೂಡ. ಅಂಗಣ ಒಳಭಾಗದಲ್ಲಿ ಅಭಿ ಸೇರ್ಪಡ. ಈ ನ್ಯಾಷನಲ್ ಲೆವೆಲ್ ಸೈಡಿನ ಸರಣಿ ಶ್ರೇಷ್ಠ ಆಟಗಾರ 20,020 ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಇತ್ತೀಚೆಗಷ್ಟೇ ಭಾರತ್ ಚೋಡೋ ಚಾಂಪಿಯನ್ಸ್ ಟ್ರೋಫಿಯ ಒಂದು ತಂಡ ಕುರುವಳ್ಳಿ ಬಂಡೆಯಿಂದ ಕೆತ್ತಲ್ಪಟ್ಟ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಂಡಿತ್ತು. ಅದನ್ನ ಪಡ್ಕೊಂಡ ತಂಡ ಇಸಾನ್ ಸ್ಪೋರ್ಟ್ಸ್ ಕ್ಲಬ್. ಕ್ಲಾಸಿಕ್ ತಿಪ್ಪಟೂರ್ ಅನ್ನ ಫೈನಲ್ ಅಲ್ಲಿ ಸೋಲಿಸಿತು ಇಸಾನಿನ ತಂಡ. ಆ ನಿಟ್ಟಲ್ಲಿ 4ನೇ ಓವರ್ನ ಕೊನೆ ಚೆಂಡು ಬಹಳ ಶುದ್ಧವರ್ತ ಹೊಡೆತ ಮಿಡ್ ವಿಕೆಟ್ ಸೀಮಾರಿಕರ ಭಾಗದಲ್ಲಿ ಅಭಿಮುಖೇನವಾಗಿ ಗಣೇಶ್ ಶಿಲವನ್ಗೆ ಮತ್ತೊಂದು ಸಿಕ್ಸರ್ ಕೂಡ. ಷಟ್ಕ 6 ಓಟಗಳ ಸೇರ್ಪಡೆ, 44 ಓಟವನ್ನ ಮೊದಲ 4 ಓವರ್ಗಳಲ್ಲಿ ಪೇರಿಸಾಡುವಂತ ಅಂಗಣ ಒಳಭಾಗದಲ್ಲಿ ಇವಾಗ ಮತ್ತೊಂದು ಬೌಲರ್ ಶಾಚಿಲ್ ಬಂದ್ರು.
5ನೇ ಓವರ್ ಚಾತಿಯನ್ನ ಕಳ್ಕೊಳ್ತಾ ಇದೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ, ಮೊದಲ ಸೆಮಿಫೈನಲ್. ಮತ್ತೊಮ್ಮೆ ಪ್ರೇಕ್ಷಕರ ತುದಿಗಾಲಲ್ಲಿ ನಿಲ್ಲಿಸುವ ಸಾಧ್ಯತೆಯ ಪಂದ್ಯ. ಮಾಸ್ಟರ್ಸ್ ವಿನಸ್ ಬಲಗ್ನ ಶ್ರೀಲಂಕಾ ಮೊದಲ ಬಾರಿಗೆ ಸಾಗರಕ್ಕೆ ಆಗಮಿಸ್ತಾ ಇದ್ದಾರೆ. ಮಾಲ್ತೇಶ್ ಮೆಶ್ ಪ್ರಾಯೋಜಕತ್ವದಲ್ಲಿ ಮೈಟಿ ಬೆಂಗಳೂರನ್ನು ಎದುರಿಸ್ತಾ ಇದ್ದಾರೆ. ಕರ್ನಾಟಕದ ಮತ್ತೊಂದು ಅಗ್ರಮಾನ್ಯ ತಂಡ, ಬಾಲಿಷ್ಠ ತಂಡವೂ ಕೂಡ ಮೈಟಿ ಬ್ಯಾಂಗ್ಳೂರ್. ಶಾಜಿಲಿ ಬಾರಿ 5ನೇ ಓವರ್ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಒಂದು ಚೆಂಡನ್ನು ಎಸೆದ್ರು. ಮತ್ತೆ ರಿವರ್ಸ್ ಶಾಟ್ ಅಜಿತ್ ಗಾಡಿಗ ಮುಖ್ಯವಾಗಿ ಸಿಕ್ಸರ್. ಬಹಳ ಶುದ್ಧವರ್ತ ಹೊಡೆತ, ಬ್ಯಾಕ್ಔಟ್ ಪಾಯಿಂಟ್ ಸೀಮಾರೇಖಾ ಭಾಗದಲ್ಲಿ 6 ಓಟಗಳ ಸೇರ್ಪಡೆ. ಸ್ಕೋರ್ 50. ಈ ರೀತಿಯಲ್ಲಿ ಆಡ ಬಹುಶಃ 75ಕ್ಕಿಂತ ಮಿಕ್ಕಿದ ಓಟ ದಾಖಲಾಗುವ ಸಾಧ್ಯತೆ ಇದೆ. ಮತ್ತೊಂದು ಬಹಳ ಸಮರ್ಥ ಎಸೆತ ಶಾಜಿಲ್ ಮುಖೇನವಾಗಿ. ಓಟ್ಗಳು ಬರ್ತಾ ಇಲ್ಲ. ತಾಲೂಕಿನ ಒಂದು ವಿಭಾಗದಲ್ಲಿ 20ಕ್ಕಿಂತ ಮಿಕ್ಕಿದ ತಂಡಗಳು ಪಂದ್ಯಾಟವನ್ನು ಆಡಿತು. ರಾಷ್ಟ್ರಮಟ್ಟ ಕಡೆಯಿಂದ 12 ತಂಡಗಳು ಮಾತ್ರ ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ. ಈ ತನ್ಮಧ್ಯೆ 3ನೇ ಬಾರಿ ಬಹಳ ಶುದ್ಧವರಿತ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳೋ ಪ್ರಯತ್ನ ಮಿಡಲ್ ಭಾಗದಲ್ಲಿ ಶರತ್ ಅವರು ಒಂದು ಟ್ರೈ ಮಾಡಿದ್ರು ಕೂಡ ಕ್ಯಾಚ್ ಕೈ ಜಾರ್ತಾ ಇದೆ. ತಲ ಮೊತ್ತ 51. ಮೊದಲ ವಿಕೆಟ್ ಅನ್ನ ಕಳ್ಕೊಂಡ್ರು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಕೆಳಂಚಿನಲ್ಲಿ ಬಿದ್ದ ಚೆಂಡು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಈ ಒಂದು ಪಂದ್ಯ ಚಿರಂಜೀವಿ ಕೂಡ 18 ಓಟದ ಒಂದು ಇನ್ನಿಂಗ್ಸ್ ಅನ್ನು ಆಡಿದ್ರು. ಅಜಿತ್ ಗಾಡಿಗ ಇನ್ನೂ ಕೂಡ ದಾಳಿತನವನ್ನು ಮುಂದುವರಿಸ್ತಾ ಇದ್ದಾನೆ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ಒಳಭಾಗದಲ್ಲಿ ಶಾರ್ಜೇಲ್ ಈ ಬಾರಿ ಸಂದ ಚೆಂಡು ಕವರ್ಸ್ ಭಾಗದಲ್ಲಿ ಕೇವಲ 1 ಓಟದ ಸೇರ್ಪಡೆ. ಕೊನೆ ಹಂತದಲ್ಲಿ ವೈಡ್ ಬಾಲಿನ ಒಂದು ತೀರ್ಪು ಬರ್ತಾ ಇದೆ. ತಂಡದ ಮೊತ್ತ 53. ಗಣೇಶ್ ತುಂಬಾ ಅವರ ಮುಂದಾಳುತ್ವದ ಈ ಒಂದು ತಂಡ ಆಡ್ತಾ ಇದ್ದಾರೆ. ಸ್ಲೋವರ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಓವರ್ ಕೂಡ ಮುಕ್ತಾಯ. 53ಕ್ಕೆ 1. ಮೊದಲ ಇನ್ನಿಂಗ್ಸಿನ ಅಂತಿಮ ಓವರ್ ಇದಾಗ್ತಾ ಇದೆ. ಕ್ರೀಡಾ ಋತುವಿನ ಮುಂದಿನ ಹಂತದಲ್ಲೂ ಕೂಡ ಮಳೆಗಾಲ ಮುಗಿದ ತರುವಾಯ ಕರ್ನಾಟಕ ರಾಜ್ಯದಾದ್ಯಂತ ಮತ್ತಷ್ಟು ರಾಷ್ಟ್ರೀಯ ಮಟ್ಟದ ಪಂದ್ಯಾಟಗಳ ಡೇಟ್ ಡಿಕ್ಲೇರ್ ಆಗ್ತಾ ಇದೆ. ಡಿಸೆಂಬರ್ 24ರಿಂದ 28 ಪಾಂಚಜನ್ಯ ಕೋಟ ಕುಂದಾಪುರದಲ್ಲಿ 7 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಕೂಟವನ್ನ ಸಂಯೋಜನೆ ಮಾಡ್ತಾ ಇದೆ. ರನ್ನರ್ಸ್ ಅಪ್ ತಂಡಕ್ಕೆ 4 ಲಕ್ಷ ರೂಪಾಯಿಗಳು. ಆದರೆ ಈ ಪಂದ್ಯಕೂಟ ನಾಕ್ಔಟ್ ರೂಪದಲ್ಲಿ ನಡೀತದೆ. ಕೊನೆಯವರೆಗಾಗಿ ಇವಾಗ ಮತ್ತೆ ಫೈಜಲ್ ಬಂದ್ರು. ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ಲಿನ ಪರವಾಗಿ RBD ಬೌಲಿಂಗ್ ಹ್ಯಾಂಡನ್ನ ಬಳಸ್ತಾ ಇರುವಂತ ಫೈಜಲ್ ಈ ತರವಾದ ಮಾಸವರ್ಧ ಹೊಡೆತ ವರ್ಷ ಲಾಂಗನ್ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಡೀಪ್ ಮಿಡ್ ವಿಕೆಟ್ ಬಂತು. ಮಿಡನ್ ನಡುವಣ ಕ್ಯಾಚ್ ಆಗಿತ್ತು. ಅಭಿ ವಾಪಸ್ ಸಾಥಿಯನ್ನ ಕಂಡ್ರು. 53ಕ್ಕೆ 2. ಗಣೇಶಲವನ್ನ ಮತ್ತೊಂದು ಹುದ್ದರಿಯನ್ನ ನೆಲಕ್ಕುರುಳಿಸ್ತಾ ಇದ್ದಾರೆ ಯುನೈಟೆಡ್ ಜಾಗ್ವಾರ್ ಮಂಗಳೂರು. ಸಚಿನ್ ಬಂದ್ರು.
ಅಂಗಣ ಒಳಭಾಗದಲ್ಲಿ ಕೊನೆ ಓವರ್ ಕೊನೆ 5 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಈ ಓವರ್ ಮುಗಿದ ತಕ್ಷಣವೇ ಮೊದಲ ಸೆಮಿಫೈನಲ್ ಟಾಸ್ಗೆ ಬರಬೇಕು ಮೈಟಿ ಬ್ಯಾಂಗ್ಳೂರ್ ಅಂಡ್ ಮಾಸ್ಟರ್ಸ್ ವಿನಸ್ ಬಾಲಾಗ್ಲೋ ಶ್ರೀಲಂಕಾ. ಅವರವರ ಅಭಿರುಚಿಗೆ ತಕ್ಕ ಹಾಗೆ. ಮನುಷ್ಯ ಇಡೀ ಪ್ರಪಂಚದಲ್ಲೇ ಬುದ್ಧಿಜೀವಿ ಅಂತೆ. ಯಾವ ಸಂದರ್ಭ ಏನ್ ಬೇಕಾದ್ರೂ ಮಾಡ್ತಾನೆ. ಮಧ್ಯೆ ಮತ್ತೊಂದು ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಹೊಂದಾಣಿಕೆ ಕೊರತೆ, ಬೈಮುಖೇನ ಒಂದೋಟ ಸೇರ್ಪಡೆ. ತಳಮೊತ್ತ 54. 2 ಹೋದರೆ ಆಘಾತವನ್ನ ಕಂಡತ ಗಣಶೀಲವನ್ನ ಆರಂಭಕಾರ ಅಜಿತ್ ಕಾಣಿಗ ಇನ್ನೂ ಕೂಡ ಅಂಗಣ ಒಳಭಾಗದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಈ ಪಂದ್ಯ ಲಾಸ್ಟ್ ಕ್ವಾರ್ಟರ್ ಫೈನಲ್ ಸಾಗರ ಫ್ರೆಂಚ್ ಟ್ರೋಫಿಗಾಗಿ ನಡೀತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, ಮಿಡ್ ವಿಕೆಟ್ ಸಿಮಾರಿಕರ ಭಾಗದಲ್ಲಿ ಫುಲ್ ಮಾಡೋಟ ಅಜಿತ್ ಕಾಣಿಗ ಮಾರಿ ಈ ಪಂದ್ಯದ ಮತ್ತೊಂದು ಸಿಕ್ಸರ್ ಅನ್ನು ಕೂಡ ದಾಖಲಿಸಿದ್ರು. ಮಿಡ್ ವಿಕೆಟ್ ಸಿಮಾರಿಕರ ಭಾಗದಲ್ಲಿ 6 ಓಟಗಳ ಸೇರ್ಪಡೆಯೂ ಕೂಡ ಶಾರ್ಟ್ ಆಗಿರುವಂತಹ ಒಂದು ಚೆಂಡನ್ನ ಫುಲ್ ಮಾಡಿದ್ರು. 60ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ 65-2. ಗಣೇಶ್ ಇಲೆವನ್ ಬೃಹತ್ ಮೊತ್ತವನ್ನ ದಾಖಲಿಸ್ತಾ ಇದೆ. ಮೊದಲ ಇನ್ನಿಂಗ್ಸ್ನ ಕೊನೆ 3 ಚೆಂಡುಗಳು ಬಾಕಿ ಇದೆ. ಆ ನಿಟ್ಟಲ್ಲಿ ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು, ಉತ್ತಮವಾದ ಹೊಡೆತ ಡಿಫೆನ್ ಭಾಗದಲ್ಲಿ ಗಾಣಿಗ ಮುಖೇನವಾಗಿ ಓಟುಗಳು ಬರ್ತಾ ಇದೆ. 61ಕ್ಕೆ 2. 6 ದಿನಗಳ ಕಾಲ ಇತ್ತೀಚಿನ ದಿನಗಳ ಪಂದ್ಯಾಟ ನಡೆಸುವಂತಹದ್ದು ಬಹುದೊಡ್ಡ ಸವಾಲು ಕೂಡ. ಆದ್ರೆ ಈ ಹಂತದಲ್ಲಿ ಮತ್ತೆ ಕ್ಲೋಸ್ ಓವರ್ ಪಿಚ್ ಅನ್ನು ಫೈಸಲ್ ಇಮಾರಿ ಸಚಿನ್ಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಮಿಡ್ ವಿಕೆಟ್ ಸಿಮಾರಿಕರ್ ಭಾಗದಲ್ಲಿ ಸಚಿನ್ ಮುಖೇನ ಗಣೇಶ್ ಇಲೆವನ್ನ ಮತ್ತೊಂದು ಶಾಟ್ ಕೈ ಮಾಡಿ ಸ್ಕೋರ್ 67. 67. 67ಕ್ಕೆ 2. ಅಂತಿಮ ಚೆಂಡು, ಸಚಿನ್ ಹೊಡೆತ ಈ ಬಾರಿ ಕೂಡ ಸ್ಕ್ವೇರ್ ಲೆಗ್ ಸಿಮಾರಿಕರ ಭಾಗದಲ್ಲಿ ಇನ್ನಿಂಗ್ಸಿನ ಅಂತಿಮ ಚೆಂಡಿಗೂ ಕೂಡ ಸಿಕ್ಸರ್ ಈ ಬಾರಿ ಸಚಿನ್ ಮುಖೇನವಾಗಿ ದಾಖಲಾಗ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ 73 ಓಟ ಮೊದಲ 6 ಓವರ್ಗಳಲ್ಲಿ ದಾಖಲಾಗ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಈ ಬಾರಿ ಬೃಹತ್ ಮೊತ್ತವನ್ನ ಚೇಸ್ ಮಾಡಬೇಕಾಗಿದೆ ಸೆಮಿಫೈನಲ್ ಸೇರ್ಪಡೆಗಾಗಿ. 36 ಎಸೆತ, ಟಾರ್ಗೆಟ್ 74. ಅಜಿತ್ ಗಾಣಿಗ ನಾಟ್ಔಟ್ ಆಗಿ 33 ಓಟವನ್ನು ದಾಖಲಿಸಿದ್ರು. ಚಿರಂಜೀವಿ ಮೊತ್ತ 18, ಸಚಿನ್ 12 ಓಟ ದಾಖಲಿಸಿದ್ರು. ಅಭಿ ಕೂಡ ಈ ಒಂದು ಪಂದ್ಯ 1 ಸಿಕ್ಸರ್ ದಾಖಲಿಸಿ ವಾಪಸ್ ಆದ್ರು. ಬೃಹತ್ ಮೊತ್ತ, ಟಾರ್ಗೆಟ್ 74. ಅದೇ ರೀತಿಯಲ್ಲಿ ಇವಾಗ ಮಂಗಳೂರಿನ ಯುನೈಟೆಡಿನ ತಂಡ ಅದೇ ರೀತಿ ಫೈಟ್ ಇಲ್ಲಿ ನಡೆಸ್ತಾರೆ ನೋಡಬೇಕಾಗಿದೆ. ಅಂಗಣ ಒಳಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಬರ್ತಾ ಇರುವಂತ ಗಣೇಶ್ ಇಲೆವನ್ ಶ್ರೀಲಂಕಾ ಹಾಗೂ ಮೈಟಿಯ ತಂಡಗಳ ನಾಯಕರು ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಕ್ಯಾಪ್ಟನ್ ಆಫ್ ಮೈಟಿ ಕ್ರೀಡರ್ಸ್ ಬ್ಯಾಂಗ್ಳೂರ್ ಅಂಡ್ ಮಾಸ್ಟರ್ಸ್ ವಿನಸ್ ಬಾಲಾಗ್ಲೋ ಶ್ರೀಲಂಕಾ ತಕ್ಷಣವೇ ಟಾಸ್ಗೆ ಬರಬೇಕು. ಮೊದಲ ಸೆಮಿಫೈನಲ್ ಕೇಳ್ತಾ ಇದ್ದಾವೆ. 2 ತಂಡಗಳು ಕೂಡ ಅತಿ ಶೀಘ್ರ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದಾವೆ.
ಕ್ರಿಕ್ ಲೈನಿನ ಮುಖಾಂತರ ಟೂರ್ನಮೆಂಟ್ ನೇರ ಪ್ರಸಾರ ಇದೆ. ಅಂಗಡ ಒಳಭಾಗದ ಆರಂಭಕಾರರು ಬರ್ತಾ ಇದ್ದಾರೆ, ಕಿರಣ್ ಮತ್ತು ಗುರು ಕಿಶನ್. ಶುಕ್ರವಾರ ಈ ಒಂದು ಟೂರ್ನಮೆಂಟಿನ ಮೀಸಲು ದಿನವಾಗಿತ್ತು. ಶನಿವಾರ ಬೆಳಿಗ್ಗೆ ಬಂದ ಮಳೆಯಿಂದಾಗಿ ಟೂರ್ನಮೆಂಟ್ ಅನ್ನ ಶನಿವಾರ ಮಧ್ಯಾಹ್ನ ಆರಂಭಿಸುವುದರ ಮುಖೇನ ಮತ್ತೆ ಇವಾಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. 8 ಓವರ್ಗಳ ಪಂದ್ಯಾಟ ನಿನ್ನೆ ನಡೆದು ರಾತ್ರಿ 1:30-2 ಗಂಟೆವರೆಗೆ ಕೂಡ ಪಂದ್ಯಾಟವನ್ನ ಕಂಡಿತ್ತು. ಇವತ್ತು 10 ಗಂಟೆ ಒಳಗೆ ಈ ಟೂರ್ನಮೆಂಟ್ ಅನ್ನ ಪರಿಸಮಾಪ್ತಿಗೊಳಿಸುವ ಸರ್ವ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಸಾಗರ ಫ್ರೈಡ್ಸ್. ಕ್ಯಾಪ್ಟನ್ ಆಫ್ ಫೈಟ್ ವೇನಸ್ ಪಾಲಾಗ್ನೋ, ಮಾಸ್ಟರ್ಸ್ 11 ಶ್ರೀಲಂಕಾ. ಟಾಸ್ಗೆ ಬರಬೇಕನ್ನೋ 2 ತಂಡಗಳನ್ನು ಕೇಳ್ತಾ ಇದ್ದಾವೆ. ಲೋಹಿತ್ ಬಂದ್ರು ಮೊದಲ ಓವರ್ ಗಾಡಿಗೆ ಭಾಗದಲ್ಲಿ 36 ಎಸೆತ, ಟಾರ್ಗೆಟ್ 74 ಓಟಗಳು. ಮೊದಲ ಚೆಂಡು ಕಿರಣ್ ಮುಖೇನ ಮಾಸಮರದ ಹೊಡೆತ. ಫೈನಲ್ ಭಾಗದಲ್ಲಿ 1 ಓಟ, 2ನೇ ಓಟದ ಸೇರ್ಪಡೆಯೂ ಕೂಡ. ಈ ಪಂದ್ಯಾಟ ಗೆಲ್ಲುವ ತಂಡ ಮುಂದಿನ ಹಂತದಲ್ಲಿ ಪಾಂಚಜನ್ಯ. ಮೊದಲ ಬಾರಿಗೆ ಸಾಗರಕ್ಕೆ ಬರ್ತಾ ಇರುವಂತಹ ಈ ಒಂದು ತಂಡ ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ ರೂಪದಲ್ಲಿ ಆಡ್ತಾ ಇದೆ. ನಿತೀಶ್ ಶೆಟ್ಟಿ ಅವರ ಮುಂದಾಳುತ್ವದ ತಂಡವೂ ಕೂಡ 2ನೇ ಬಾರಿ ಉತ್ತಮ ರೀತಿಯ ಒಂದು ಹೆಸರನ್ನ ಕೂಡ ಲೋಹಿತ್ ಇಲ್ಲಿ ದಾಖಲಿಸಿದ್ರು. ಆದ್ರೆ ಓಟ್ಗಳು ಬರ್ತಾ ಇಲ್ಲ. ಸ್ವಲ್ಪ ಒಳ ತಿರುವನ್ನ ಪಡ್ಕೊಂಡ ಈ ಒಂದು ಚೆಂಡು ಡಾಟ್ ಪಾಲಿನ ಸೇರ್ಪಾಡು. ಆರ್ಬಿಡಿ ಬೌಲಿಂಗ್ ಅನ್ನ ಮತ್ತೆ ಬಳಸ್ತಾ ಇದ್ದಾರೆ ಲೋಹಿತ್ ಎಸ್ಗಾರಿಕೆ ಭಾಗದಲ್ಲಿ. ಉತ್ತಮರಿದ ಹೊಡೆತ, 3ನೇ ಚೆಂಡು ಸುಲಭವಾಗಿ ಮಿಡ್ ವಿಕೆಟ್ ಸಿಮರ್ ಕ್ಯಾಚಿನಲ್ಲಿ ಅಪ್ಪಿ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಹೋದರೆ ಆಘಾತವನ್ನ ಕಂಡುಕೊಂಡ ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ ಮಂಗಳೂರು. ಕಿರಣ್ ವಾಪಸ್ 2 for 1. ಮೊದಲ ಹೋದರೆ 4ಕ್ಕೆ ಉರುಡ್ತಾ ಇದ್ದಾರೆ. ಮತ್ತೂರು ದಾಂಡಿಗನ ಸೇರ್ಪಡೆಯೂ ಕೂಡ. ಈ ಪಂದ್ಯಾಟ ನೋಡೋದಕ್ಕೆ ಬಹಳಷ್ಟು ದೂರಗಳಿಂದ ಕೂಡ ಪ್ರೇಕ್ಷಕರು ಇತ್ತ ಬರ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಲೋಹಿತ್ ಬಾರಿ ಸಂದ ಒಂದು ಚೆಂಡು ಬಹಳಷ್ಟು ಉತ್ತಮವಾದ ಹೊಡೆತ. ಲಗಾಲ ಭಾಗದಲ್ಲಿ ಸೇರ್ಪಡೆ ಸಚಿನ್ ಕ್ಷೇತ್ರ ರಕ್ಷಕ 74ರ ಮೊತ್ತವನ್ನು ಚೇಸ್ ಮಾಡಿ ಬೇಕಾದ್ರೆ ಬಹುಶಃ ಈ ಪರಿಸ್ಥಿತಿಯಲ್ಲಿ ಒಂದು ಅಗತ್ಯದ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ರೆ ಮಾತ್ರ ಅವಕಾಶ ಇದೆ. ಯುನೈಟೆಡ್ ಜಾಗ್ವಾರ್ ಮಂಗಳೂರು ಕ್ಯಾಲ್ಕುಲೇಟ್ ಮೈಂಡ್ ಗೇಮ್ ಅನ್ನು ಆಡಿದ್ರು ಕೂಡ ಅವಕಾಶ ಇದೆ. ಆ ನಿಟ್ಟಲ್ಲಿ ಎದುರಾಳಿಗಳ ತಂಡ ಗಣೇಶ್ 11 ಸಾಗರ ಮತ್ತೆ ಶಾರ್ಟ್ ರೈಸಿಂಗ್ ಡಾಲವಾರಿ ಡಿಫಾನ್ ಭಾಗದಲ್ಲಿ ಮೊದಲ ಚೇರ ಸೇರ್ಪಡೆ. 2ನೇ ಹೊಡೆಗಳ ಪ್ರಯತ್ನ
ಎರಡು ಓಟಗಳ ಪೂರೈಕೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಯುನೈಟೆಡ್ ಜಾಗ್ವಾರ್ನ ಮೊತ್ತ ತಳಮೊತ್ತ 6 ಓಟಗಳು. ಮೊದಲ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇರುವಂತಹ ಒಂದು ತಂಡ. ಕೊನೆ ಹಂತದಲ್ಲಿ ರಿವರ್ಸ್ ಶಾಟ್ ಮಾಡಿದ್ರು. ಓಟಗಳು ಮಾಡ್ತಾ ಇಲ್ಲ. ಗಣೇಶ್ ಎಲೆವನ್ ಲೋಹಿತ್ ಕೇವಲ 6 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಹೋದರೆ 4ಕ್ಕೆ ಹೊಡ್ತಾ ಇದೆ ಯುನೈಟೆಡ್ ಜಾಗ್ವಾರ್. ಅಂತಿಮ 30 ಎಸೆತ ಜಯಕ್ಕಾಗಿ 68 ಓಟದ ಅವಶ್ಯಕತೆಯೂ ಕೂಡ. ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ವಿಕೆಟ್ ಅನ್ನು ಪಡ್ಕೊಂಡಿತ್ತು. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ಲಾಸ್ ಆಫ್ 1. ಅಂತಿಮ ಚೆಂಡು ಬಾಕುಳಿತಾ ಇದೆ 2ನೇ ಓವರ್ನಲ್ಲಿ. ಬ್ಲಾಕ್ ಆಲ್ ಚೆಂಡಿಗೆ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪಂದ್ಯದಿಂದ ಪಂದ್ಯಕ್ಕೆ ಒಂದು ಅತ್ಯುತ್ತಮ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಈ ಪರಿಸರದ ತಂಡವಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ಗಣೇಶ್ ಫ್ರೆಂಡ್ಸ್ ನ ತಂಡ ಅಜಿತ್ ಗಾಣಿಗ ಅವರೊಂದು ಸಾರಥ್ಯದಲ್ಲಿ ಒಂದು ಅತ್ಯುತ್ತಮ ತಂಡವಾಗಿ ಯುವ ಆಟಗಾರನ ನೆಚ್ಚಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯಾಡುವ ಮೊದಲ ಸೆಮಿಫೈನಲ್ ಪಂದ್ಯಾಡುವ ಮೊದಲ ಉಪಾಂತ್ಯ ಪಂದ್ಯಾಡುವ ಟಾಸ್ ಕರೆ ಕೊಡ್ತಾ ಇದ್ದಾವೆ. ವೇನಸ್ ಬಲೋಗ್ನ ಶ್ರೀಲಂಕಾ ವರ್ಸಸ್ ಮೈಟಿ ಬೆಂಗಳೂರು ಕ್ಯಾಪ್ಟನ್ ಟಾಸಿಗೆ ಬರಬೇಕಿರುವಂತಹ ಕರೆ ಕೊಡ್ತಾ ಇದ್ದಾವೆ. ಎರಡೂ ತಂಡಗಳ ನಾಯಕರಿಗೆ ಲಾಸ್ಟ್ ಕಾಲ್. 6 ಓವರ್ಸ್ 6 ಓವರ್ಗಳ ಮೊದಲ ಸೆಮಿಫೈನಲ್ ಪಂದ್ಯ. ಮತ್ತೆ ಲೋಹಿತ 3ನೇ ಓವರ್ನ ಚಾಲ್ತಿಯಲ್ಲಿ ಎಸೆಗಾರಿಕೆ ವಿಭಾಗನ ಕಾಣ್ತಾ ಇರ್ತಕ್ಕಂಥ ಎಸೆತಗಾರ.
ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆರಡನೇ ಬಾರಿ ಲೋಹಿತ ಬೀಸುವಂತಹ ಪ್ರಯತ್ನಗಳು, ಲೆಗ್ ಬಿಫೋರ್ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಈ ಹಂತದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಕ್ಷಣಕಾಲ ಗಾಳಿಲಿತ್ತು, ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಅವಕಾಶ, ಸುಲಭವಾಗಿ ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದ್ದಾವೆ. ಚಾಲ್ತಿಯ 3ನೇ ಓವರ್ನಲ್ಲಿ ಒಂದು ಪ್ರಮುಖ ಹೊದ್ದರಿ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಅಲ್ಲಿ ವೀನಸ್ ಬೊಲೋಗ್ನೋ ಶ್ರೀಲಂಕಾ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಮೈಟಿ ಬೆಂಗಳೂರು ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 6 ದಿನಗಳ ಹೋರಾಟದ ಪಂದ್ಯಾಕೂಟ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕೇವಲ 3 ಪಂದ್ಯಗಳು ಮಾತ್ರ ಬಾಕಿ ಉಳಿತಾ ಇದ್ದಾವೆ. ಬ್ಲಾಕ್ ಆಲ್ ಚೆಂಡು, ಯಾರ್ಕರ್ ಅಂತ ಎಸೆತ. ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ, 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸಾಡ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಕಳೆದ ಒಂದು 3 ಋತುಗಳನ್ನು ಸತತವಾಗಿ ರಾಜ್ಯಾದ್ಯಂತ ಎಲ್ಲ ಪಂದ್ಯಾಕೂಟದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಒಂದು ತಂಡ. ನಿರೀಕ್ಷಿತ ಫಲಿತಾಂಶ ದಾಖಲಾತಿಯನ್ನು ಕಾಣ್ತಾ ಇಲ್ಲ, ಆದ್ರೂ ಕೂಡ ಅತ್ಯುತ್ತಮವಾಗಿ ಪಂದ್ಯಾಟವನ್ನು ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎನ್ನುವಂತ ಸೂಚನೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳ ಶುದ್ಧಭೃತ ಹೊಡೆತ ದಾಖಲಿಸುವಂತಹ ಪ್ರಯತ್ನ, ಒಂದು ಅತ್ಯುತ್ತಮ ಕ್ಯಾಚ್ ಪಡೆಯುವಂತಹ ಪ್ರಯತ್ನ. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದ್ದಾವೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 11ಕ್ಕೆ ತಲುಪ್ತಾ ಇದ್ದಾರೆ ಆಲ್ಕರ್ ಅವರ ಚಾಲ್ತಿಯಲ್ಲಿ. ಈ ವಾರದ ಅಂತಿಮ ಹಂತಕ್ಕಾಗಿ ಬರ್ತಾ ಇದೆ. ಮುಂದಿನ ವಾರ ಉಡುಪಿ ಪರಿಸರದ ಅಂತಿಮ ರಾಷ್ಟ್ರಮಟ್ಟದ ಪಂದ್ಯಾಟ BMK ಬಾರ್ಕೂರು. 3 ದಿನಗಳ ಕಾಲ ಹಗಲು ರಾತ್ರಿ ದಾಂಡುಚೆಂಡಿನ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ ಕೂಡ. ಒಂದೆಡೆ ಮಹಿಳಾ ವಿಭಾಗದ ಒಂದು ಪಂದ್ಯಾಟವಾದ್ರೆ ಪುರುಷ ವಿಭಾಗದಲ್ಲಿ ಮತ್ತೊಂದೆಡೆ ಪಂದ್ಯಾಟಗಳು ನಡೆಯಬೇಕಾಗಿದೆ. ಅಲ್ಲಿ ಮೈಟಿ ಕ್ಯಾಪ್ಟನ್ ಪುಂಜಾಲಿ ಅವರೇ ಟಾಸಿಗೆ ಬನ್ನಿ. ಅಲ್ಲಿ ಶ್ರೀಲಂಕಾ ಕ್ಯಾಪ್ಟನ್ ವೇಟ್ ಮಾಡ್ತಾ ಇದ್ದಾರೆ. ಬಿರುಸಿನ ಹೊಡೆತ, ಒಂದು ಓಟಗಳ ಸೇರ್ಪಡೆ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟೊಂದು ನೀರಸ ಪಂದ್ಯ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೊಂದು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ.
ಅಲ್ಲಿ ಮೈಟಿ ಬೆಂಗಳೂರು ನಾಯಕರಿಗೆ ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ ಸಂಘಟಕರು. ಮೈಟಿ ಬೆಂಗಳೂರು ಕ್ಯಾಪ್ಟನ್ ನಾಯಕ ಪುಂಜಾಲಿ ಅವರೇ ಟಾಸಿಗೆ ಬನ್ನಿ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. 4ನೇ ಓವರ್ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 12 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಈ ಹಂತದಲ್ಲಿ 74ರ ಒಂದು ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಇನ್ನೂ ಕೂಡ 61 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಬಂದಷ್ಟು ಕ್ಷಿಪ್ರಗತಿಯಲ್ಲಿ ಹೋದರಿ ಆಘಾತವನ್ನು ಕಂಡುಕೊಂಡ್ರು ಹೊಸ ಆಟಗಾರ ಫರ್ವೇಜ್ ಸಂಕಟಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಅಲ್ಲಿ ಮತ್ತೆ ಮತ್ತೆ ಸೂಚನೆ ಕೊಡ್ತಾ ಇದ್ದಾರೆ ಮೈಟಿ ಕ್ಯಾಪ್ಟನ್, ಇಲ್ಲಿ ಟಾಸಿಗೆ ಬನ್ನಿ. ಯಾಕಂತ ಹೇಳಿದ್ರೆ ಶ್ರೀಲಂಕಾ ಸುಮಾರು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಅಣ್ಣ ತಂಡದ ನಾಯಕ ನೀವು ಆ ರೀತಿ ಮಾಡಿದ್ರಾಗಲ್ಲ, ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 10 ಗಂಟೆ ಒಳಭಾಗದಲ್ಲಿ ಫೈನಲ್ ಪಂದ್ಯ ಕೂಡ ಮುಕ್ತಾಯವನ್ನು ಕಾಣಬೇಕಾಗಿದೆ. ಆಯೋಜಕರ ಕರೆಗೆ ಒಗ್ಗೂಡಬೇಕಾಗ್ತದೆ ಮೈಟಿ ತಂಡದ ನಾಯಕ. ನೀವು ವಿಳಂಬ ಮಾಡಿದ್ರೆ ಸಂಘಟಕರ ತೀರ್ಮಾನ. ಟಾಸ್ ಅನ್ನು ಶ್ರೀಲಂಕಾ ಜಯಿಸ್ತಾರೆ. ಮತ್ತೆ ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಒಂದೋಟಗಳ ಸೇರ್ಪಡೆ ತಡ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 59 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯ ಪಂದ್ಯ. ಸುಲಭ ಕ್ಯಾಚ್ ಅನ್ನು ಮತ್ತೆ ಪಡ್ಕೊಂಡು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಒಂದು ಲೆಕ್ಕಾಚಾರದ ಪಂದ್ಯವನ್ನು ಆಡಬೇಕಾಗಿರ್ತಕ್ಕಂಥ ತಂಡ ಸಡನ್ಲಿ ಆಗಿ ವಿಕೆಟ್ಸ್ ಗಳನ್ನು ಒಪ್ಪಿಸ ಹೋದ್ರು. ಆ LED ಅನ್ನು ಆನ್ ಮಾಡಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ಸಂಘಟಕರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ಓವರ್ನ ಮುಕ್ತಾಯದ ಬಳಿಕ ತಡ ಮೊತ್ತ 15 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಆರಂಭಿಕ ಪಂದ್ಯದ ಮುಕ್ತಾಯಕ್ಕಾಗಿ ಜಯಕ್ಕಾಗಿ ಇನ್ನೂ ಕೂಡ 59 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಅದನ್ನ ಮಾಡ್ತಾರಂತ ನೋಡಬೇಕಾಗಿದೆ. ಪರಿಸ್ಥಿತಿಯಲ್ಲಿ 6 ಚೆಂಡುಗಳಲ್ಲಿ 6 ಸಿಕ್ಸರ್ ದಾಖಲಿಸಿದ್ರು ಕೂಡ ಪಂದ್ಯಾಟವನ್ನು ಜಯಿಸುವಂತಹ ಲೆಕ್ಕಾಚಾರ ಇಲ್ಲ. ಮೈಟಿ ತಂಡದ ನಾಯಕ
ದಿನದ ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯದ ಟಾಸ್ ಕಾರ್ಯಕ್ರಮ ಅಂಗನ ಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ವೈಟ್ ಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ರು. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ. ಮುಂದಿನ ಪಂದ್ಯ ಶ್ರೀಲಂಕಾ ಆನ್ ದ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಅಂತಿಮ ಹಂತದ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದ್ದಾವೆ. ಪೀರಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಬಹುತೇಕ ಪಂದ್ಯಾಕೂಟವನ್ನು ಕಳ್ಕೊಳ್ಳುವಂತ ಹಂತಕ್ಕೆ ಸಾಗ್ತಾ ಇರ್ತಕ್ಕಂಥ ತಂಡ. ಅಂತಿಮ ಚೆಂಡಿನ ಆಟ ಮಾತ್ರ ಬಾಕುಳಿತಾ ಇದೆ. 4ನೇ ತಂಡವಾಗಿ ಪಂದ್ಯಾಕೂಟದ ಸೆಮಿಫೈನಲ್ ಎತ್ತರಕ್ಕೆ ಸಾಗುವಂತ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಮುಂದಿನ ಹಂತದಲ್ಲಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪ್ರಸ್ತುತ ಈ ಪಂದ್ಯದ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಗಣೇಶ್ 11ನ ತಂಡ, ಕಿರಣ್ ದೊಡ್ಮನಿ, ಅದೇ ರೀತಿ ಉಮೇಶ್ ಬಾಳಗುಂಡಿ, ಚರಣ್ ಅವರ ನೇತೃತ್ವದ ಪಂಚಜನ್ಯ ಮಲ್ನಾಡು ಫ್ರೆಂಡ್ ಸಾಗರ್ ಅವನ್ನ ಎದುರಿಸ್ತಾರೆ. ವೈಡ್ ಬಾಲ್ಗಳ ಸೂಚನೆ, ಅತಿಕ್ರಮ ಓಟಗಳ ಮುಖಾಂತರವಾಗಿ 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ತಡ ಮೊತ್ತ 20 ಓಟಗಳು. ಔಟರ್ ಎಡ್ಜ್ ಆಗಿರ್ತಕ್ಕಂಥ ಹೊಡೆತ ಮತ್ತೆ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ ಈ ಮುಖಾಂತರವಾಗಿ ತಡ ಮೊತ್ತ 21 ಓಟವನ್ನು ದಾಖಲಿಸಿದ್ದಾರೆ. ಈ ಮುಖಾಂತರವಾಗಿ ಗಣೇಶ್ ಇಲವನ್ನ ತಂಡ 4ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಅದೊಂದು ಹಂತದ ಡೌಟ್ಲೆಸ್ ಸೆಲೆಕ್ಷನ್ ಕೂಡ 33 ಓಟವನ್ನು ದಾಂಡಿಗತರಲ್ಲಿ ದಾಖಲಿಸಿದ್ರು. 2 ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಅಜಿತ್ ಗಾಣಿಗ ಸತತವಾಗಿ 3ನೇ ಬಾರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಅಜಿತ್ ಗಾಣಿಗ ಆ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 3ನೇ ಬಾರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ